ನಮಸ್ಕಾರ. ಒಂದು ಟೇಬಲ್ ಮೇಲೆ ಬಣ್ಣ ಬಣ್ಣದ ತರಕಾರಿಗಳು, ಅವುಗಳ ಸುತ್ತಲೂ ಕುತೂಹಲದಿಂದ ನಿಂತಿರುವ ಮಕ್ಕಳು, ಕೈಯಲ್ಲಿ ತರಕಾರಿ, ಕಣ್ಣಲ್ಲಿ ಸಂತೋಷ ಮತ್ತು ಪ್ರತಿಯೊಂದು ತರಕಾರಿ ಹಿಂದೆ ಅಡಗಿರುವ ಒಂದು ಹೊಸ ಜ್ಞಾನ. ಇದು ಕೇವಲ ತರಕಾರಿಗಳ ಪ್ರದರ್ಶನವಲ್ಲ ಗೆಳೆಯರೆ, ಇದು ಮಕ್ಕಳಿಗಾಗಿ ತರಕಾರಿಗಳನ್ನು ಪರಿಚಯಿಸುವಂತಹ ಒಂದು ವಿಶಿಷ್ಟ ಕಲಿಕಾ ಅನುಭವ. ಹೌದು, ನರ್ಸರಿ, LKG ಮತ್ತು UKG ಪ್ರಾಣಿಗಳಿಗಾಗಿ ಇತ್ತೀಚೆಗೆ ವಿಶ್ವಚೇತನ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮ ವೆಜಿಟೇಬಲ್ಸ್ ಡೇ ಎಂಬುದರಲ್ಲಿ ಆಟವಾಡುತ್ತಾ, ನೋಡುತ್ತಾ, ಗುರುತಿಸುತ್ತಾ ಮಕ್ಕಳು ಮತ್ತಷ್ಟು ಕಲಿಕೆಯನ್ನು ಅರ್ಥಪೂರ್ಣಗೊಳಿಸಲಾಯಿತು. ದಿನಗಳಲ್ಲಿ ಮಕ್ಕಳು ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸುಲಭವಾಗಿ ಗುರುತಿಸಬಹುದು. ಆದರೆ ನಿಜವಾದ ತರಕಾರಿಯನ್ನು ಮುಂದೆ ಇಟ್ಟಾಗ ಅದರ ಹೆಸರನ್ನು ಗುರುತಿಸುವಲ್ಲಿ ಕೆಲವೊಮ್ಮೆ ಗೊಂದಲ ಉಂಟಾಗುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲೆಂದೇ ಚಿಕ್ಕ ವಯಸ್ಸಿನಲ್ಲಿಯೇ ನಿವಾರಿಸಬೇಕು ಎಂಬ ಉದ್ದೇಶದಿಂದ ನೋಡಿ ಕಲಿಯಿರಿ, ಸ್ಪರ್ಶಿಸಿ ತಿಳಿಯಿರಿ ಮತ್ತು ಗುರುತಿಸಿ ನೆನಪಿಟ್ಟುಕೊಳ್ಳಿ ಎಂಬ ಕಲಿಕಾ ವಿಧಾನಕ್ಕೆ ಒತ್ತು ನೀಡುತ್ತಾ ವಿಶ್ವಚೇತನ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಅಷ್ಟೇ ಅಲ್ಲ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ತರಕಾರಿಗಳ ಪರಿಚಯ, ಅವುಗಳ ಹೆಸರು, ಬಣ್ಣ, ಆಕಾರ, ರುಚಿ ಹಾಗೂ ನಮ್ಮ ಆರೋಗ್ಯದಲ್ಲಿ ಅವುಗಳ ಮಹತ್ವದ ಪಾತ್ರ ಏನು ಎನ್ನುವುದು ತಿಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಮಕ್ಕಳು ತಮ್ಮ ತಮ್ಮ ಮನೆಗಳಿಂದ ವಿವಿಧ ಬಗೆಯ ತರಕಾರಿಗಳನ್ನ ಶಾಲೆಗೆ ತಂದಿದ್ದರು. ಆಲೂಗಡ್ಡೆ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಬದನೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಮೂಲಂಗಿ, ಬೀಟ್ರೂಟ್ ಹೀಗೆ ಅನೇಕ ಹಲವು ಬಣ್ಣ, ಆಕಾರ ಮತ್ತು ಗಾತ್ರಗಳ ತರಕಾರಿಗಳು ಶಾಲೆಯ ಆವರಣದಲ್ಲಿ ಒಂದು ಸುಂದರವಾದ ತರಕಾರಿ ಲೋಕವನ್ನೇ ಸೃಷ್ಟಿಸಿದ್ದವು. ಶಾಲೆಯಲ್ಲಿ ವಿವಿಧ ಟೇಬಲ್ಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ತರಕಾರಿಗಳನ್ನು ಮಕ್ಕಳಿಗಾಗಿ ಸುಲಭವಾಗಿ ಕಾಣುವಂತೆ ಮತ್ತು ಗುರುತಿಸುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಮಕ್ಕಳಿಗೆ ಇದು ನಿಜಕ್ಕೂ ಒಂದು ಲೈವ್ ವೆಜಿಟೇಬಲ್ ಕ್ಲಾಸ್ ರೂಮ್ ಆಗಿತ್ತು. ತರಕಾರಿಗಳನ್ನು ಕೇವಲ ಪ್ರದರ್ಶನಕ್ಕೆ ಇಡುವುದಷ್ಟೇ ಅಲ್ಲ, ಪ್ರತಿಯೊಂದು ತರಕಾರಿಗಳನ್ನು ಮಕ್ಕಳ ಮುಂದೆ ತಂದು ಇದು ಯಾವ ತರಕಾರಿ, ಇದರ ಹೆಸರೇನು ಹಾಗೂ ಇದು ಯಾವ ಬಣ್ಣದಲ್ಲಿದೆ ಮತ್ತು ಆಕಾರ ಹೇಗಿದೆ ಎಂಬ ಸರಳ ಪ್ರಶ್ನೆಗಳನ್ನ ಕೇಳುವ ಮೂಲಕ ಮಕ್ಕಳ ಜ್ಞಾನವನ್ನ ಪರೀಕ್ಷಿಸುವುದರ ಜೊತೆಗೆ ತರಕಾರಿಗಳನ್ನು ತಕ್ಷಣವೇ ಗುರುತಿಸಿ ಸರಿಯಾದ ಉತ್ತರವನ್ನ ನೀಡಿದರು. ಇನ್ನು ಕೆಲವು ಮಕ್ಕಳಿಗೆ ಕೆಲವು ತರಕಾರಿಗಳ ಹೆಸರು ತಿಳಿದಿರಲಿಲ್ಲ. ಆದರೆ ಅದು ತಪ್ಪು ಎಂದು ಹೇಳಿ ನಿಲ್ಲಿಸುವುದಕ್ಕಿಂತ ಅವರಿಗೆ ತಿಳಿಸಿ, ತೋರಿಸಿ, ಮತ್ತೆ ಹೇಳಿಸಿ ಕಲಿಸುವ ಮೂಲಕ ಶಿಕ್ಷಕಿಯರು ಮಕ್ಕಳ ಕಲಿಕೆಯನ್ನು ಮತ್ತಷ್ಟು ಸುಗಮಗೊಳಿಸಿದರು. Bottle guard. Very good. Tomato. Spinach. 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 ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಶಿಕ್ಷಕ, ಶಿಕ್ಷಕಿಯರ ಪರಿಶ್ರಮ, ಯೋಜನೆ, ಕಾಳಜಿ ಮತ್ತು ಮಕ್ಕಳನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಆ ಮಕ್ಕಳಿಗೆ ನಿಜವಾದ ಕಲಿಕೆಯನ್ನು ನೀಡಿರುವುದು ನಿಜಕ್ಕೂ ಶ್ಲಾಘನೀಯ. ಮಕ್ಕಳಿಗೆ ಕೇವಲ ಪುಸ್ತಕದ ಮೂಲಕವಲ್ಲ, ನೈಜ ವಸ್ತುಗಳನ್ನ ತೋರಿಸಿ, ಸ್ಪರ್ಶಿಸಿ
ಅನುಭವಿಸಿ ಕಲಿಸುವಂತಹ ಅವಕಾಶ ನೀಡಿದಂತಹ ಈ ಕಾರ್ಯಕ್ರಮವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ಗೆ ಅತ್ಯಂತ ಉತ್ತಮ ಉದಾಹರಣೆಯಾಗಿತ್ತು. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಮಕ್ಕಳ ಪಾಲಕರ ಸಹಕಾರವೂ ಅತ್ಯಂತ ಮಹತ್ವದ್ದಾಗಿತ್ತು. ತಮ್ಮ ಮನೆಗಳಿಂದ ವಿವಿಧ ಬಗೆಯ ತರಕಾರಿಗಳನ್ನ ಮಕ್ಕಳೊಂದಿಗೆ ಕಳುಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಪಾಲಕರು ನೀಡಿದ ಸಹಕಾರಕ್ಕೆ ವಿಶ್ವಚೇತನ ಪೂರ್ವ ಪ್ರಾಥಮಿಕ ಶಾಲೆಯ ಪರವಾಗಿ ಎಲ್ಲಾ ಪಾಲಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಕ್ಕಳ ಹಾಗೂ ಶಿಕ್ಷಕರ ಪ್ರಯತ್ನವನ್ನ ಮೆಚ್ಚುಗೆ ಪ್ರೋತ್ಸಾಹಿಸಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿದ್ಯಾ ಮೇಡಮ್ ಅವರಿಗೂ ವಿಶೇಷ ಕೃತಜ್ಞತೆಗಳು. ಇಂತಹ ಶೈಕ್ಷಣಿಕ ಮತ್ತು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹ ಮತ್ತು ಸಂಪೂರ್ಣ ಸಹಕಾರ ನೀಡುತ್ತಿರುವ ಶಾಲೆಯ ಮ್ಯಾನೇಜ್ಮೆಂಟ್ಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಶಿಕ್ಷಕಿಯರ ಸಮರ್ಪಣೆ, ಪಾಲಕರ ಸಹಕಾರ, ಮುಖ್ಯೋಪಾಧ್ಯಾಯರ ಮಾರ್ಗದರ್ಶನ ಮತ್ತು ಮ್ಯಾನೇಜ್ಮೆಂಟ್ನ ಬೆಂಬಲದೊಂದಿಗೆ ಒಂದಾಗಿ ಈ ಕಾರ್ಯಕ್ರಮವು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲಾಯಿತು. ಇದು ಕೇವಲ ವೆಜಿಟೇಬಲ್ಸ್ ಡೇ ಆಗಿರಲಿಲ್ಲ. ಮಕ್ಕಳ ಜ್ಞಾನ, ಆತ್ಮವಿಶ್ವಾಸ, ಆರೋಗ್ಯದ ಅರಿವು ಮತ್ತು ಅಭಿವ್ಯಕ್ತಿಗೆ ಹೊಸ ಹೆಜ್ಜೆ ಇಟ್ಟ ಒಂದು ಸುಂದರ ಶೈಕ್ಷಣಿಕ ಸಂಭ್ರಮವಾಗಿತ್ತು. ಇಂತಹ ಇನ್ನಷ್ಟು ಕಾರ್ಯಕ್ರಮಗಳ ಮೂಲಕ ನಮ್ಮ ಮಕ್ಕಳ ಪ್ರತಿಭೆ ಇನ್ನಷ್ಟು ಅರಳಲಿ ಎಂಬುದೇ ವಿಶ್ವಚೇತನ ಪೂರ್ವ ಪ್ರಾಥಮಿಕ ಶಾಲೆಯ ಆಶಯ. ಧನ್ಯವಾದಗಳು.